ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳು ಯಾಕೆ ನನಗೆ ಫೋನ್ ಮಾಡ್ತಿದ್ದಾಳೆ? ಹೇಳಮ್ಮ ಭೂಮಿಕಾ. ಹಲೋ ಅತ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನಿಮಗೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ. ನೀವು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ನೀವು ಈ ರೀತಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀರಾ ಅಂತ. ಬಟ್ ಅತ್ತೆ, ಡಾಕ್ಟರ್ ಎಲ್ಲ ಟೈಮಿಗೆ ಬಂದು ಚೆಕಪ್ ಮಾಡ್ತಿದ್ದಾರೆ ತಾನೆ? ಹಾಸ್ಪಿಟಲ್ ಅಟ್ಮಾಸ್ಫಿಯರ್ ಎಲ್ಲ ಅಡ್ಜಸ್ಟ್ ಆಯ್ತಾ ನಿಮಗೆ? ಅಮ್ಮ ಅತ್ತೆ, ನಿಮ್ಗೇನೇ ಬೇಕಿದ್ರೂ ನನಗೆ ಹೇಳಿ. ಬೇಕಾದರೆ ನಾನೇ ಅಡುಗೆ ಮಾಡಿ ಖುದ್ದಾಗಿ ಹಾಸ್ಪಿಟಲ್ಗೆ ತೊಗೊಂಡು ಬರ್ತೀನಿ. ಅಷ್ಟೇ ಯಾಕೆ, ನಿಮ್ಮ ಜೊತೆನೇ ಇರ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ, ನಿಮ್ಗೆ ಕೇರ್ ತಗೋತೀನಿ. ಅವರು ಅಲ್ಲೇ ಇರ್ತಾರಲ್ವ, ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಭೂಮಿಕಾ. ಈ ನಿನ್ನ ಪ್ರೀತಿನೇ ನನ್ನನ್ನು ಕಾಪಾಡ್ತಾ ಇರೋದು. ಯು ವೆಲ್ಕಮ್. ಸರಿ, ಈಗ ನೀವು ಮಾತಾಡಿ ಜಾಸ್ತಿ ಆಯಾಸ ಮಾಡ್ಕೋಬೇಡಿ. ನಮ್ಮ ಯಜಮಾನ್ರಿಗೆ ಫೋನ್ ಕೊಡಿ. ಯಾಕೆ ಅಂದರೆ ಅವ್ರ ಜೊತೆ ಮಾತಾಡೋದಕ್ಕೆ. ಆ್ಯಕ್ಚುಲಿ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ, ಬಟ್ ಅವ್ರ ಫೋನ್ ಸ್ವಿಚ್ ಆಫ್ ಬಂತು. ಅವ್ರ ಫೋನ್ ಯಾವತ್ತೂ ಸ್ವಿಚ್ ಆಫ್ ಆಗಲ್ಲ. ಬ್ಯಾಟ್ರಿ ಡೌನ್ ಆಗ್ತಿದೆ ಅಂದರೆ ಅವರು ಪವರ್ ಬ್ಯಾಂಕ್ ಯೂಸ್ ಮಾಡ್ತಾರೆ. ಆ ರೀತಿ ಮೀಟಿಂಗಲ್ಲಿ ಏನಾದರೂ ಬ್ಯುಸಿಯಾಗಿದ್ದರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ, ಇಲ್ಲ ಬ್ಯುಸಿ ಇದ್ದೀನಿ ಅಂತ ಮೆಸೇಜ್ ಹಾಕ್ತಾರೆ. ಬಟ್ ಇವತ್ತು ಅದು ಯಾವುದೂ ಆಗಿಲ್ಲ, ಡೈರೆಕ್ಟಾಗಿ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಅದಕ್ಕೆ ನನಗೊಂದು ಡೌಟ್ ಬಂತು, ನೀವೇನಾದರೂ ಹಾಗೆ ಮಾಡಿದ್ರ ಅಂತ. ಬಟ್ ನೀವು ಹಾಗೆಲ್ಲ ಮಾಡಲ್ಲ. ನಿಮ್ಮ ಜೊತೆಲೇ ಇದ್ದಾರಲ್ಲ ಅವರು, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ಪ್ಲೀಸ್ ಅವ್ರಿಗೆ ಫೋನ್ ಕೊಡ್ತೀರಾ? ಕೊಡ್ತೀನಮ್ಮ. ಥ್ಯಾಂಕ್ ಯು. ಹಾಂ ಭೂಮಿಕಾ, ಹೇಳಿ. ಗೌತಮ್ ಅವರೇ, ಇವತ್ತು ನೀವು ಮನೆಗೆ ಬರಲ್ಲ ಅಂದ್ರಲ್ಲ, ಅದಕ್ಕೆ ನಾನು ಮನೆಯಿಂದ ಊಟ ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸಿದ್ದೀನಿ. ಊಟ ಮಾಡಿಬಿಟ್ಟು ರುಚಿ ಹೇಗಿದೆ ಅಂತ ಹೇಳಿ, ಮರಿಬೇಡಿ. ಶೋರ್. ನೋಡಿ, ನೀವು ಹೇಳ್ತಿದ್ದಾಗ ಊಟನೇ ಬಂದ್ಬಿಡ್ತು. ಅಂದರೆ ಊಟಕ್ಕೆ 100 ವರ್ಷ ಆಯಿಸು. ನೋ 2 ನಿಮಿಷ, ಈಗ ತಿಂದು ಮುಗಿಸ್ಬಿಡ್ತೀನಿ. ನನಗೆ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ಅದು ನಿಮ್ಮ ಕೈ ರುಚಿ ಅಂದಮೇಲೆ ಇನ್ನೂ ಹಸು ಜಾಸ್ತಿ ಆಗ್ತಾ ಇದೆ. ಒಂದು ಸೆಕೆಂಡ್ ಭೂಮಿಕಾ. ಅಮ್ಮ ಮಾವ, ನೀವು ಊಟ ಮಾಡಿ ಬನ್ನಿ. ನಮ್ದು ಆಯ್ತಪ್ಪ ಊಟ, ನೀನು ಮಾಡೋದು. ಒಂದು ಸೆಕೆಂಡ್ ಭೂಮಿಕಾ. ಥ್ಯಾಂಕ್ ಯು ಮಾವ. ಒಂದು ಸೆಕೆಂಡ್ ಭೂಮಿಕಾ. ಹೇಳಿ ಭೂಮಿಕಾ, ಮತ್ತೆ ಇನ್ನೇನು ಸಮಾಚಾರ? ಏನು ಸಮಾಚಾರನಾ? ನಾನು ನಿಮಗೆ ಊಟ ಕೊಟ್ಟು ಕಳಿಸಿದ್ನಲ್ಲ, ಅದೇ ಸಮಾಚಾರ. ಹೇಗಿದೆ ಹೇಳ್ತೀನಿ ರೀ. ಅಮೇಝಿಂಗ್, ಸೂಪರ್ ಆಸ್ ಯೂಶುವಲ್. ಗಂಡಂದಿರಿಂಥ ಮಾತೆ ಹೆಂಡ್ತೀರ್ಗೆ ಟಾನಿಕ್ ಥರ ವರ್ಕ್ ಆಗುತ್ತೆ. ನಿಮ್ಗಿಷ್ಟ ಆಗುತ್ತೆ, ನಿಮಗೆ ಖುಷಿ ಕೊಡುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಬಹುಮಾನ ಇನ್ನು ಯಾವುದೂ ಇಲ್ಲ ನಮಗೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈ ಪಾಲಕ್ ಕಿಚಡಿ ಮಾತ್ರ ಅಮೇಝಿಂಗ್ ಆಗಿದೆ. ಥ್ಯಾಂಕ್ ಯು. ಮತ್ತೆ ನೀವು ಹೇಳಿ. ಈ ವಾಕ್ ವಿತ್ ದ ಟಾಕ್ ಥರ, ಊಟ ವಿತ್ ಟಾಕ್ ಹೇಳಿ ಏನಾದರೂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಣಾಮಗಳು. ಎಲ್ಲಾ ರಾಜ್ಯದ ರಾಜ ರಾಣಿಗಳು ಬಂದಿದ್ದಾರೆ. ಓಹೋ, ಹಾಸ್ಯ ದಿಗ್ಗಜರು ಬಂದಿದ್ದಾರೆ. ಓಹೋ, ನರ್ತಕಿನು ಬಂದಿದ್ದಾಳೆ. ನಾನು ಯುವರಾಣಿ. ಆದ್ರೆ ನಮ್ ರಾಜನೇ ಬಂದಿಲ್ಲ. ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ನಮ್ ರಾಜನಿಗೆ. ನೀನ್ ರಾಜ ಅಲ್ವಾ? ಅಯ್ಯೋ ಅಣ್ಣ, ನಾನ್ ರಾಜನ್ ಕರೆಯೋಣ. ನಾನ್ ಕರೀಲಿಲ್ಲ ಅಂದ್ರೆ ರಾಜ ಹೆಂಗ್ ಬರ್ತಾನೆ? ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ರಾಜಾದಿರಾಜ ರಾಜ ಮಾರ್ಥಾಂಡ ಶ್ರೀ 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 ಸಂಪಂಗಿ ಮಹಾರಾಜರಿಗೆ ಬಹುಪರ ಬಹುಪರ ಬಹುಪರ. ರಾಜರೇ, ಈ ಡೈಲಾಗಿಗೆ ಬರ್ಬೇಕು ನೀವು. ಅಯ್ಯೋ, ಮಹಾರಾಜರಿಗೆ ಪ್ರಣಾಮಗಳು.
ಅಲ್ಲೇಳು ಮಹಾರಾಜ ಇವನ್ ಯಾರು? ನಮ್ಮ ರಾಜ್ಯದ ರಾಜಕುಮಾರ. ಅಯ್ಯೋ ಕಿತ್ತೋ ನನ್ನ ಮಗನ ಇಲ್ಲೇ ಕೆಳಕ್ಕೆ ಸೀಟ್ ಖಾಲಿದ್ರೆ ಬಂದು ಕೂತ್ಕೊಂಡ್ಬಿಡ್ತೇನೆ. ಅಯ್ಯೋ, ರಾಜರ ಮೇಲೆ ಹಲ್ಲೆ? ಮಹಾರಾಜ ನೀವು ನಮ್ಮ ಮಹಾರಾಜ ಅಲ್ಲ, ನಾನು ಈ ರಾಜ್ಯದ ಸೇನಾ. ಮಹಾರಾಜ ನಿಮ್ಮ ಕೋಪ ಇದ್ರೆ ಚಾಕು ತಕೊಂಡು ಚುಚ್ಚಿಬಿಡಿ, ಹಿಂಗೆಲ್ಲ ಹೇಳ್ಬೇಡಿ. ನೀವು ನಮ್ಮ ಸಂಪಂಗಿ ಮಹಾರಾಜ, ನಾನು ನಿಮ್ಮ ಸೇನಾಧಿಪತಿ. ಆನಂದಣ್ಣ, ಸೇನಾಧಿಪತಿನೇ ಕಾಲು ಹಿಡ್ಕೊಂಡನಂದ್ರೆ ಮೋಸ್ಟ್ಲಿ ನಾನೇ ರಾಜ ಇರಬೇಕು ಅನ್ಸುತ್ತೆ. ನಮ್ಮ ರಾಜ್ಯದಲ್ಲಿ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಆರಾಮದಾರ, ಹೌದು. ಪಾಡದಾರ, ಹೌದು. ಬೇಷದಾರ? ಎಲ್ಲವೂ ಒಂದೇ ಅರ್ಥ. ಹಾ, ನಮಗೆ ಗೊತ್ತು, ನಿಮಗೆ ಗೊತ್ತಿದಲ್ಲ ಅಂತ ಟೆಸ್ಟ್ ಮಾಡಿದೆ. ಇಷ್ಟೊತ್ತು ಆಗ್ಲೇ ಇಲ್ಲಿ ಬಂದು ಸಾಯ್ಬೇಕಿತ್ತು ನೀವು. ಮಹಾರಾಜರಿಗೆ ನಮಸ್ಕಾರಗಳು. ಹಾ, ಇರ್ಲಿ. ಅಂದ ಹಾಗೆ ಇವನೇ ಯಾರು? ಮಹಾರಾಜ, ಇವರು ನಮ್ಮ ರಾಜ್ಯದ ಸಂದೇಶ ರವಾನಿಸುವ ಪಾರಿವಾಳ. ಓ, ನಮ್ದವು. ಮಹಾರಾಜರೇ, ಆ. ಪಕ್ಕದ ರಾಜ್ಯದ ಸುಲೇಮಾನ ಸುಲ್ತಾನರು ನಮ್ಮ ರಾಜ್ಯದ ಮೇಲೆ ಯುದ್ಧವನ್ನು ಮಾಡುವ ಸಂದೇಶವನ್ನು ಕಳಿಸಿದ್ದಾರೆ ಮಹಾಪ್ರಭು. ಏನು? ಪಕ್ಕದ ರಾಜ್ಯದ ಸುಲೇಮಾನ್ ಸುಲ್ತಾನರು ನಮ್ಮ ಮೇಲೆ ದಂಡೆತ್ತು ಬರುತ್ತಿದ್ದಾರೆ. ಅಪ್ಪಾಜಿ, ಸೇನಾಧಿಪತಿ ಯಾವುದೋ ಒಂದು ಯುದ್ಧಕ್ಕೆ ಸಿದ್ಧರಾಗಿ. ಸಿದ್ಧ. ಮಹಾರಾಜರೇ, ನಾನೀಗ ಹೋಗಿ ಬರಲಿ. ಅಲ್ಲಿಲೇ ನೀ ಎದಕ್ ಬಂದಿ, ಎದಕ್ ಹೋದಿ, ಒಂದ್ ಸ್ವಲ್ಪ ಕ್ಲಿಯರಿಟಿ ನಿನಗಲ್ಲ ಐತೇನ್ಲೆ? ಇವ ಯಾವ ಭಾಡನ್ ಮಗ ರಾಜ ಅದನ್ರಿ ಇವ. ಶಾಂತಿ ಇರ್ಲಿ. ಹೊಟ್ಟೆಗೆ ಹಾಕು. ಅದ್ರಲ್ಲಿ ಏನ್ ಬರ್ದಿತ್ತು? ಏನ್ ಬರೀತಾ? ಅವ್ನ ಯಾವನೋ ಸುಲ್ತಾನ್ ಬರ್ತಾನಂತ ಬಂದು ಗುಮ್ತಾನ. ನಿಮ್ಮ ಇನ್ನೊಮ್ಮೆ ಸಂದೇಶ ಅಂದ್ ಜಾರ್ ಸೋತ್ ಬಿಡ್ತೀನಿ ನಿಮ್ಗೆ. ಆಯ್ತು ನಿನ್ಗೆ ಭಾಡ್ಯನ್ ಮಗನ. ರಾಜ, ಎಲ್ಲವೂ ಸಿದ್ಧರಾಗಿ. ಯುದ್ಧ ಮಾಡಲು ನನಗೇನು ಬೇಜಾರಿಲ್ಲ, ಆದರೆ ಪ್ರಪಂಚದ ಯಾವ ಸುಖವನ್ನು ಕಾಣಲಾರದೆ ನಾನು ವೀರಮರಣವನ್ನು ಹೊಂದಿದರೆ ನನಗೊಂದು ಮದುವೆ ಮಾಡ್ಬೇಕನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಲಿಲ್ಲ ನಿನಗ? ಮಹಾರಾಜ, ನಿಮ್ಗೆ ಆಲ್ರೆಡಿ ಮದುವೆಯಾಗಿದೆ. ನನಗೆ? ಹೌದು, ಒಂದಲ್ಲ ಎರಡೆರಡು. ಒಂದಂತೂ ಕಾಣುತ್ತಿದೆ. ಮಹಾರಾಜ, ಯಾರಲ್ಲಿ ಮಹಾರಾಣಿಯರನ್ನು ಕರೆತನ್ನಿ. ನಾವು ನಿಮ್ಮನ್ನು ಮೊದಲನೇ ಬಾರಿ ಎಲ್ಲಿ ಭೇಟಿಯಾದಿವಿ? ಅಶ್ವಶಾಲೆಯಲ್ಲಿ. ಓ, ಅಶ್ವಶಾಲೆಯಲ್ಲಿ. ಹೌದು ಮಹಾಪ್ರಭು. ನೀವೇನು ಅಶ್ವದ ಸವಾರಿಯನ್ನು ಕಲಿತಿದ್ದರೆ? ಇಲ್ಲ ಮಹಾಪ್ರಭು, ನಾನು ಕುದುರೆ ಲದ್ದಿ ಎತ್ತಿದ್ದೆ ಮಹಾಪ್ರಭು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ. ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ
ವಂಡರ್ಫುಲ್ ಶ್ರೀಕಾ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಈ ತರದೆಲ್ಲ ಟ್ಯಾಲೆಂಟ್ಸ್ ಇಟ್ಕೊಂಡ ನಮ್ಗೆ ಏನಿಸುತ್ತೆ ಗೊತ್ತಾ, ನಮ್ಮಲ್ಲೂ ಕನ್ನಡದಲ್ಲೂ ನಾವು ಒಂದು ದೇವದಾಸ್ ತರ ಒಂದು ಪಿಕ್ಚರ್, ಪದ್ಮಾವತ್ ತರ ಒಂದು ಪಿಕ್ಚರ್ ಮಾಡಿದ್ರೆ ಈ ತರ ಟ್ಯಾಲೆಂಟ್ಸ್ ಎಲ್ಲ ಅದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನೇ ಅನ್ಸುತ್ತೆ. ನಮ್ಮಲ್ಲಿ ಯಾವುದೋ ಆತರ ಒಂದು ಪ್ರಯತ್ನ ಪಟ್ರೆ ನಮ್ಮಲ್ಲೂ ಆಕ್ಟರ್ಸ್ ಇದಾರೆ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಅಮೇಸಿಂಗ್ ಅಂಡ್ ಇಟ್ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೋ ಓವರ್ವೆಲ್. ಥ್ಯಾಂಕ್ ಯು ಇಶಿಕಾ. ಸೀರಿಯಸ್ಲಿ ಥ್ಯಾಂಕ್ ಯು. ನಾನು ಇಲ್ಲಿ ಕೂತ್ಕೊಳ್ಳಕ್ಕೆ ಆಗ್ಲಿಲ್ಲ. ನಾನು ನಿನ್ನ ಹತ್ರ ಒಂದು ಕಲಿಬೇಕು ಅಂತ ಓಡ್ ಬಂದೆ. ಸೋ ಸ್ವೀಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮನೆಗೆ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ಸೊ ನಾನು ಆರ್ಜೆ ಆಗಿರೋದ್ರಿಂದ ಸೊ ನಮ್ಮ ಜಡ್ಜಸ್ ಗೆ ಆಡಿಯನ್ಸ್ ಏನ್ ಕೇಳ್ಬೇಕು ಅಂತಿದ್ದಾರೆ ಕ್ವಶನ್. ಈಗ ನೀನ್ ರಿಯಲ್ ಬಬ್ಲಿ ಆಮೇಲೆ ರಿಯಲ್ ಆರ್ಜೆ ನಾವು ನಮ್ಮ ZFM ಗೆ ಇವಾಗ ಎಲ್ಲ ಸೂಪರ್ ಸ್ಟಾರ್ಸ್ ಬಂದಿದ್ದಾರೆ. ಸೊ ಅವರಿಗೆ ಒಂದು ಆಡಿಯನ್ಸ್ ಒಂದಷ್ಟು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಅದನ್ನ ನಾನು ಕೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ZFM. ಇವಾಗ ಸೂಪರ್ ಸ್ಟಾರ್ಸ್ ಗಳು ಆಸ್ ಎ ಗೆಸ್ಟ್ ಆಗಿ ಬಂದಿದ್ದಾರೆ. ಅವ್ರನ್ನೆಲ್ಲರನ್ನ ಒಂದೇ ಮಾತಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ವೆಲ್ಕಮ್ ಯು ಟು ದ ಶೋ. ಸೊ ಓಕೆ, ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಸೂಪರ್ ಅಂಡ್ ಮಹಾನಟಿ ಪ್ರೇಮಾ ಮೇಡಮ್, ಇದು ನಿಮ್ಗೆ ಕ್ವಶನ್ಸ್ ನಮ್ಮ ಆಡಿಯನ್ಸ್ ಕೇಳಿರೋದು. ನೀವು ಆಕ್ಚುಲಿ ತುಂಬಾ ಜನ ಹೀರೋಗಳ ಜೊತೆ ಆಕ್ಟ್ ಮಾಡಿದೀರಾ. ಶಿವಣ್ಣ ಆಗಿರ್ಲಿ, ವಿಷ್ಣುವರ್ಧನ್ ಸರ್ ಆಗಿರ್ಲಿ, ರವಿ ಸರ್ ಆಗಿರ್ಲಿ, ರಮೇಶ್ ಸರ್ ಹಾಗೆ ಉಪ್ಪಿ ಸರ್ ಜೊತೆ. ಸೊ ಇವರಲ್ಲಿ ನಿಮ್ಮ ಮೋಸ್ಟ್ ಫೇವ್ರೆಟ್ ಹೀರೋ ಯಾರು? ನನಗೆ ಎಲ್ಲರೂ ಇಷ್ಟನೇ, ಎಲ್ಲರ ಜೊತೆನೂ ಆಕ್ಟ್ ಮಾಡಿದ್ ನನ್ನ ಭಾಗ್ಯ. ಸೂಪರ್ ಮ್ಯಾಮ್. ಇವಾಗ ಲಾಸ್ಟ್ ಕ್ವಶನ್ ನಿಮ್ಗೋಸ್ಕರ. ಇದು ತುಂಬಾ ಬಹು ಬೇಡಿಕೆಯ ಕ್ವಶನ್. ನಮ್ಗೋಸ್ಕರ ಬ್ಯೂಟಿಫುಲ್ ಆಗಿ ಒಂದು ಹಾಡಾಡಿ ಮ್ಯಾಮ್. ಬಾಳ ಬಂಗಾರ ನೀನು, ಸೂಪರ್. ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೋ ತಂದಾನೋ ದಾನೋ ದಾನೋ ತಂದಾನೋ ದಾನೋ ತಾನೋ ತಂದಾನೋ ದಾನೋ ದಾನೋ ತಂದಾನೋ ದಾನೋ, ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಅಣ್ಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. Oh my God. What a lovely voice and amazing ma'am. ಮತ್ತೆ ನೀವು ನಮ್ಮ ಹೃದಯನ ಗೆಲ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪ್ರೇಮಾ ಮ್ಯಾಮ್. ನಮ್ಮ ಡಿಂಪಲ್ ಸ್ಟಾರ್ ತರುಣ್ ಸರ್ಗೆ ಇದು ಕ್ವೆಶನ್. ಸೊ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಈಗ ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂತಂದ್ರೆ, ನಿಮ್ಮ ನೆಕ್ಸ್ಟ್ ಬ್ಲಾಕ್ ಬಸ್ಟರ್ ಯಾರಿಗೆ? ನೆಕ್ಸ್ಟ್ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಜೊತೆಗೆ ಮಾಡ್ತಾ ಇದೀವಿ ನಾವು. ಫಸ್ಟ್ ಟೈಮ್ ನಾವು ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡ್ತಾ ಇದ್ದೀನಿ. ಇಟ್ ವಿಲ್ ಬಿ ಬೇಸ್ಡ್ ಆನ್ ಸಿಂಧೂರ ಲಕ್ಷ್ಮಣ. ಆ ಕ್ಯಾರೆಕ್ಟರ್ ಮೇಲೆ ಬೇಸ್ ಮಾಡಿ ಸಿನಿಮಾ ಮಾಡ್ತಾ ಇದೀವಿ. ಸೊ ಲಾಸ್ಟ್ ಕ್ವೆಶನ್ ನಮ್ಮ ಸೂಪರ್ ಸ್ಟಾರ್ ರಮೇಶ್ ಸರ್ ಅವರಿಗೆ. ಇಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದೀರಾ, ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಬಂದಂಗಿದ್ದೀರಾ. ಸೊ ನಿಮ್ಮ ಚಿರ ಯೌವನದ ಗುಟ್ಟು ಏನು? ರಮೇಶ್ ಅವರ ಉತ್ತರ ಕೇಳಿ ನಾಳೆ ಸಂಚಿಕೆಯಲ್ಲಿ. ಇದು ZFM 39.5 ಸ್ವಿಚಿಂಗ್ ಆಫ್. ಐ ಆಮ್ ಆರಾಧನಾ ಭಟ್. ಥ್ಯಾಂಕ್ ಯು ಸರ್. ಸೈನಿಂಗ್ ಆಫ್ ಆರಾಧನಾ ಭಟ್. ಥ್ಯಾಂಕ್ ಯು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಹಳ್ಳಿಯ ಶಹರದಾಗ ಕಾನೆ ಕಾನೆ ನಿಂತ ಬುಗುಡಿ ರಗಡ 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 ರಗಡದ ನೀ ಬಾ ರಗಡ 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 ರಗಡದ ನೀ ಬಾ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ ಬುತ್ತಿ ತುಂಬಾ ಪ್ರೀತಿ ತಂದು ಗೌರಿ ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ಬುತ್ತಿ ತುಂಬಾ ಪ್ರೀತಿ ತಂದು ಮಲ್ಲಿಗೆ ಮಲ್ಲಿಗೆ ಆಹಾ ಮಲ್ಲಿಗೆ ಕಲ್ಸಿರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ ಪ್ರೀತಿ ತಂದು ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ ನನ್ನ ಕಡೆಯಿಂದ ಈ ಜೋಡಿಗೆ 10 ಸೆಕೆಂಡ್ ವಿಸಿಲ್ಸ್ ಹೊಡಿರಮ್ಮ ಸಾಕು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸರ್, ಎಲ್ಲ ಹೀರೋಯಿನ್ ಇಂಟ್ರೊಡಕ್ಷನ್ಗಾಗಿ ತಯಾರಾಗಿ ಬಂದು ಕೂತ್ಕೊಂಡಿದ್ದಾರೆ. ಈ ಒಂದು ರೌಂಡ್ ಬಗ್ಗೆ ನಿಮ್ಗೆ ಎಷ್ಟು ಕುತೂಹಲ ಇದೆ ಸರ್? ಇಲ್ಲ, ಬಹಳ ಇಂಪಾರ್ಟೆಂಟ್ ಇಂಟ್ರೊಡಕ್ಷನ್ ಅನ್ನೋದು ಒಂದು ಫಿಲ್ಮ್ ಅಲ್ಲಿ. ಈಗ ಅಲ್ಲೊಂದು ಫಸ್ಟ್ ಶಾಟ್ ಇಡ್ತೀವಿ ಅಂತ ಇಟ್ಕೊಳ್ಳಿ, ಹೀರೋ ಅಥವಾ ಹೀರೋಯಿನ್ ಯಾರಿಗಾಗ್ಲಿ, ಅದು ಕತೆಗೆ ಪೂರ್ವಕವಾಗಿರ್ಬೇಕು. ಆ ಒಂದು ಶಾಟ್ ಅಲ್ಲಿ ಜನ ಡಿಸೈಡ್ ಮಾಡ್ಬಿಡ್ತಾರೆ, ನನಗೆ ಇವನ್ ಕಂಡ್ರೆ ಇಷ್ಟ ಇಲ್ಲ ಅಂತ. ಅಲ್ಲೊಂದು ಮುದ್ದು ನಾಯಿ ಮರಿ ಮಲಗಿದೆ ಅಂತ ಇಟ್ಕೊಳ್ಳಿ, ಹಿಂಗ್ ಹೋಗ್ಬಿಟ್ಟು ಅದನ್ನ ಹಾಲೋ ಅಂತ ಮಾಡ್ಕೊಂಡು ಹೋದ್ರೆ ಅವ್ನ್ ಹೀರೋ, ಅವ್ನ್ ನಡ್ಕೊಂಡು ನಾಯಿ ಮರಿನ ಒದ್ರೆ ಅವ್ನ್ ವಿಲ್ಲನ್. ಅಷ್ಟೇ. ಒಂದೇ ಶಾಟ್ ಅಲ್ಲಿ ಇವ್ನ ಆಡಿಯನ್ಸ್ ಇಷ್ಟ ಪಡ್ಬೇಕಾ ಇಷ್ಟ ಪಡಬಾರ್ದಾ ಅಂತ ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ. ಅದೇ ತರನೇ ಹೀರೋಯಿನ್ ಕೂಡ ಆ ಫಸ್ಟ್ ಇಂಟ್ರೊಡಕ್ಷನ್ ಶಾಟ್ ಅಲ್ಲೇ ಇದೇನು ಹಳ್ಳಿ ಹುಡುಗಿನ, ಸಿಟಿ ಹುಡುಗಿನ, ಜಂಬದ್ ಕೋಳಿನ ಎಲ್ಲೂ ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ಗೆ. ಆ ತರ ಶಾಟ್ ನ ಡೈರೆಕ್ಟರ್ಸ್ ಹತ್ರ ಇಡ್ತಾರೆ. ಆ ಫಸ್ಟ್ ಇಂಟ್ರೊಡಕ್ಷನ್ ಇಡ್ತಿದ್ದಾಗ್ಲೇ ಆಡಿಯನ್ಸ್ ಒಂದು ಕನೆಕ್ಷನ್ ಸಿಗಬೇಕು, ಗೊತ್ತಾಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಾಲ, ಒಳಗ್ ಬಾ. ದಾರಿ ಬಿಟ್ರೆ ಒಳಗ್ ಬರ್ಬೋದು. ಬಾಲ, ನಿನ್ಗಿನ್ನೂ ನನ್ನ ಮೇಲೆ ಕೋಪನಾ? ಹಳೇದನ್ನೆಲ್ಲ ಮರ್ತು ನಾವ್ ಒಂದಾಗಕ್ಕಾಗಲ್ವಾ? ನೋಡು, ನಾನು ಬದಲಾಗಿದ್ದೀನಿ ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ನೀನ್ ಮೊದ್ಲಿನ ತರ ಇರ್ಬೇಕು ಬಾಲ. ನಿನ್ ಜೊತೆ ಮೊದ್ಲಿನ ತರ ಇರೋದಿರ್ಲಿ, ನಿನ್ನ ಮೊದ್ಲಿನ ತರ ನಂಬೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ನಿನ್ನ ನಾನು ಹೇಗ್ ನಂಬಿಸ್ಲಿ? ನೋಡು, ನೀನ್ ಹೇಳಿದ ಕೆಲ್ಸನ ನಾನು ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ. ನೀನ್ ಈ ಪ್ರಪಂಚನೇ ಮರಿಬೇಕು, ಅಷ್ಟು ಪ್ರೀತಿ ಮಾಡ್ತೀನಿ. ನಿನಗೆ ಮಗು ಅಂದ್ರೆ ಇಷ್ಟ ಅಲ್ವಾ? ನಾವು ಮಗು ಮಾಡ್ಕೊಳ್ಳೋಣ ಬಾಲ. ನಮ್ಮ ಪ್ರಪಂಚದಲ್ಲಿ ನಾನು ನೀನು ನಮ್ಮ ಮಗು. ನನ್ಗೆ ಒಂದೇ ಒಂದು ಚಾನ್ಸ್ ಕೊಡು.
ನಿಜಾನ ದಿವ್ಯಾ? ನಿನಗೆ ಮಗು ಮೇಲೆ ಆಸೆ ಇದೆಯಾ? ಬಾಲ, ಒಂದ್ಸಲ ಮಾಡಿದ ತಪ್ಪನ ನಾನು ಖಂಡಿತವಾಗ್ಲೂ ಮತ್ತೆ ಮಾಡಲ್ಲ. ಪ್ರತಿ ಹೆಣ್ಣಿಗೂ ತಾಯಿ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ನಿನ್ ಪ್ರೀತಿ ನನಗೆ ಅರ್ಥ ಆದ್ಮೇಲೆ ನನಗೂ ಆ ಆಸೆ ಬಂದಿದೆ. ನನಗ್ ಮಗು ಬೇಕು. ನಾನು ನೀನು ಅಪ್ಪ ಅಮ್ಮ ಅಂತ ಅನ್ಸ್ಕೋಬೇಕು. ನನ್ನನ್ನ ಹೆಂಡತಿಯಾಗಿ ಒಪ್ಕೋತ್ಯಾ? ಪ್ಲೀಸ್ ಬಾಲ, ಒಪ್ಕೋ. ಸರಿ ಬೇಬಿ, ಒಪ್ಕೋತೀನಿ. ನಾವಿಬ್ರು ಶುರುವಿಂದ ಮತ್ತೆ ನಮ್ಮ ಜೀವನನ ಮತ್ತೆ ಶುರು ಮಾಡೋಣ. ಬಾಲ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಮೇಲೆ ಇದೆ ನನ್ನ ಅಮ್ಮನ ಹೆಸರು. ಇವರೇ ನನ್ನಮ್ಮ. ಇಷ್ಟೊಂದು ನೊಂದ್ಕೋಬೇಡ. ಈ ಅಮ್ಮ ನಿನ್ ಪಾಲಿ ಯಾವತ್ತೂ ಇರ್ತಾಳೆ. ಈ ಅಮ್ಮ ನಿನ್ನ ಹೆರ್ಲಿಲ್ಲ ಅನ್ನೋ ಹಂಗಿಲ್ಲ. ನಿನ್ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅನ್ನೋ ಬೇಜಾರು ಇಲ್ಲ. ಅದಕ್ಕಿಂತ ಮೀರಿದ ಪ್ರೀತಿ ಈ ಅಮ್ಮ ನಿನಗೆ ಕೊಡ್ತಾಳೆ. ಆದ್ರೆ ಈಗ ನನ್ನ ಹೆಸರಿರೋ ಈ ಜಾಗದಲ್ಲಿ ನಿನ್ ನಿಜವಾದ ಅಮ್ಮನ ಹೆಸರನ್ನೇ ಬರಿಬೇಕು. ಆದಷ್ಟು ಬೇಗ ನಿನ್ಗೆ ಆ ಹೆಸರು ಗೊತ್ತಾಗ್ಬೇಕು. ಇಲ್ಲಮ್ಮ, ಇನ್ಮೇಲೆ ನಾನು ಅಂತ ಆಸೆ ಇಟ್ಕೊಳ್ಳಲ್ಲ. ಹುಟ್ಟಿ 24 ವರ್ಷ ಆದ್ರೂ ಈ ನತದೃಷ್ಟಿಗೆ ಅಮ್ಮನ ಹೆಸರು ತಿಳ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಪೂರ್ಣಿ, ನನಗ ಆ ನಂಬಿಕೆ ಇದೆ. ನಿನಗೆ ನಿನ್ ನಿಜವಾದ ಅಮ್ಮ ಸಿಕ್ಕೇ ಸಿಗ್ತಾರೆ. ಅವ್ರನ್ನ ನಾನು ಹುಡುಕ್ತೀನಿ. ಅವ್ರ ಬಗ್ಗೆ ನನ್ಗೊಂದಿಷ್ಟು ವಿಷಯಗಳು ಗೊತ್ತು. ಅದೇ ಆಧಾರದ ಮೇಲೆ ಹೇಗಾದ್ರೂ ಸರಿ ಅವ್ರನ್ನ ಹುಡುಕಿ ಅವ್ರು ಯಾರು ಎಲ್ಲಿದ್ದಾರೆ ಅಂತ ನಿನಗೆ ತಿಳಿಸ್ತೀನಿ. ಅಮ್ಮ, ನಿಮಗಿನ್ನೂ ಏನು ವಿಷಯ ಗೊತ್ತಿದೆ? ಅವ್ರ ಬಗ್ಗೆ ಹೇಗೆ ತಿಳ್ಕೊಬೋದು? ನಿನ್ ಯಾರೋ ದೇವಸ್ಥಾನದ ಹತ್ರ ಒಂದು ದೊಡ್ಡ ಕಾರಲ್ಲಿ ಕರ್ಕೊಂಬಂದ್ ಬಿಟ್ರಂತೆ. ಅಂದ್ರೆ ನಿನ್ ಹೆತ್ತೋರು ಒಳ್ಳೆ ಸ್ಥಿತಿವಂತರು ಅಂತಾನೆ ಆಯ್ತು. ಎಂತ ಸ್ಥಿತಿವಂತರು ಆದ್ರೆ ಏನಮ್ಮ, ನನ್ನ ಇಂಥ ಸ್ಥಿತಿಗೆ ತಳ್ಬಿಟ್ರು. ನೊಂದ್ಕೋಬೇಡ, ಇದೆಲ್ಲ ವಿಧಿಯಾಟ ಅಷ್ಟೇ. ನನ್ಗೀಗ್ಲೂ ಅನಿಸ್ತಾ ಇದೆ, ನೀನ್ ಹೇಗ್ ನಿನ್ ತಾಯಿ ನೋಡ್ಬೇಕು ಅಂತ ಒದ್ದಾಡ್ತಾ ಇದೆಯೋ ಅದೇ ರೀತಿ ನಿನ್ ತಾಯಿ ಕೂಡ ನಿನ್ನ ನೋಡ್ಬೇಕು ಅಂತ ಎಲ್ಲೋ ಒಂದ್ ಕಡೆ ಒದ್ದಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ನನ್ನ ಹೆತ್ತೋರ್ ಬಗ್ಗೆ ನಾನು ತಿಳ್ಕೊಬೋದಾ? ನಾನು ಅವ್ರ ಜೊತೆ ಇರ್ತೀನೋ, ಅವ್ರ ಪ್ರೀತಿನ ಪಡ್ಕೋತೀನೋ ನನಗೆ ಗೊತ್ತಿಲ್ಲ. ಕಡೆ ಪಕ್ಷ ಅವ್ರ ಹೆಸರಾದ್ರೂ ಗೊತ್ತಾದ್ರೆ ಅದೇ ನನ್ನ ಅದೃಷ್ಟ ಅನ್ಕೋತೀನಿ. ಖಂಡಿತ ಗೊತ್ತಾಗತ್ತೆ ಪೂರ್ಣಿ. ನೀನ್ ಯಾರೋ ಶ್ರೀಮಂತರ ಮಗಳು ಅನ್ನೋದಷ್ಟೇ ಈಗ ಗೊತ್ತಿರೋ ಸತ್ಯ. ಆದ್ರೆ ಈ ಸತ್ಯನ ಬೆನ್ ಹತ್ತಿ ನಾನು ಖಂಡಿತ ಅವ್ರನ್ನ ಹುಡುಕ್ತೀನಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.